ನಮಸ್ಕಾರ ಸ್ನೇಹಿತರೆ, ಟೇಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಸ್ಪರ್ಧೆ ಕಠಿಣವಾಗುತ್ತಿದೆ. ಟಾಸ್ಕ್ಗಳ ಸ್ವರೂಪ ಬದಲಾಗುತ್ತಿದೆ. ಹಾಗೆಯೇ ಸ್ಪರ್ಧಿಗಳ ಮನಸ್ಥಿತಿ, ಮನೆಯ ಪರಿಸ್ಥಿತಿಯು ಬದಲಾಗುತ್ತಿದೆ. ಈ ವಾರದ ಅಂತ್ಯದಲ್ಲಿ ಮತ್ತೆ ಕ್ಯಾಪ್ಟನ್ ಆಗಲು ಪೈಪೋಟಿ ಪ್ರಾರಂಭವಾಗಿದೆ. ಈ ವಾರ ಮನೆಯ ಸದಸ್ಯರಲ್ಲಿ ಯಾರು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇರಬೇಕು ಎಂದು ಮನೆಯ ಸದಸ್ಯರು ನಿರ್ಧರಿಸಬೇಕು ಎಂದು ಬಿಗ್ ಬಾಸ್ ಸೂಚನೆ ನೀಡಿದರು. ಆಗ ನಮ್ರತಾ ಅವರು ವರ್ತೂರ್ ಅವರ ಹೆಸರನ್ನು ಹೇಳಿದರು. ಹಾಗೆ ತನೀಶಾ ಅವರು ಮೈಕಲ್ ಹೆಸರನ್ನು ಹೇಳಿದರು. ಇನ್ನು ಕಾರ್ತಿಕ್, ಮೈಕಲ್, ತುಕಾಲಿ ಸಂತೋಷ್ ಅವರು ತನೀಶಾ ಅವರ ಹೆಸರನ್ನು ಹೇಳಿದರು. ಕೊನೆಯಲ್ಲಿ ತನೀಶಾ, ವರ್ತೂರ್ ಸಂತೋಷ್, ಮೈಕಲ್ ಹಾಗೂ ಅನಾರೋಗ್ಯದ ಕಾರಣದಿಂದ ಪ್ರತಾಪ್ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಉಳಿದರು. ಇನ್ನು ಸಿರಿ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆದ ಸಂದರ್ಭದಲ್ಲಿ ಬಿಗ್ ಬಾಸ್ ನೀಡಿದ ವಿಶೇಷ ಅಧಿಕಾರದಿಂದ ಸಂಗೀತ ಅವರನ್ನು ನೇರವಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಮಾಡಿದ್ದರು. ನಂತರ ಬಹುಮತದ ಮೇರೆಗೆ ವಿನಯ್, ತುಕಾಲಿ ಸಂತೋಷ್, ಕಾರ್ತಿಕ್ ಕ್ಯಾಪ್ಟನ್ಸಿ ರೇಸ್ಗೆ ಕಾಲಿಟ್ಟರು. ನಂತರ ವಿನಯ್, ತುಕಾಲಿ ಸಂತೋಷ್ ಹಾಗೂ ಕಾರ್ತಿಕ್ ಈ ಮೂವರಲ್ಲಿ ಇಬ್ಬರನ್ನು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗಿಡುವ ಅಧಿಕಾರವನ್ನು ಸಂಗೀತಾಗೆ ಬಿಗ್ ಬಾಸ್ ನೀಡಿದರು. ಆಗ ವಿನಯ್ ಹಾಗೂ ಕಾರ್ತಿಕ್ ಅವರನ್ನು ಸಂಗೀತ ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗಿಟ್ಟರು. ಸದ್ಯ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಸಂಗೀತ ಹಾಗೂ ತುಕಾಲಿ ಸಂತೋಷ್ ಇದ್ದಾರೆ. ಇಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನು ಈ ವಾರದ ಕಳಪೆ ಹಾಗೂ ಉತ್ತಮ ಆಯ್ಕೆ ನಡೆದಿದೆ. ಸದ್ಯ ಮನೆಯಲ್ಲಿ ಸ್ಪರ್ಧಿಗಳ ಬಾಯಲ್ಲಿ ವರ್ತೂರ್ ಸಂತೋಷ್ ಹಾಗೂ ಮೈಕಲ್ ಹೆಸರು ಕೇಳಿ ಬಂದಿದೆ. ತನೀಶಾ ನೇರವಾಗಿ ಮೈಕಲ್ ಅನ್ನು ಕಳಪೆ ಎಂದು ಆರಿಸಿದ್ದಾರೆ. ನನ್ನ ಜೊತೆ ನಡೆದ ನಡವಳಿಕೆಗಳನ್ನ ಕನ್ಸಿಡರ್ ಮಾಡಿದಾಗ ನನಗೆ ಸರಿ ಅನಿಸಲಿಲ್ಲ ಎಂದು ಕಾರಣ ನೀಡಿದ್ದಾರೆ. ಕಾರ್ತಿಕ್ ಹಾಗೂ ನಮ್ರತಾ ವರ್ತೂರ್ ಸಂತೋಷ್ ಅವರನ್ನು ಕಳಪೆ ಎಂದು ಆರಿಸಿದ್ದಾರೆ. ಟಾಸ್ಕ್ ಅಂತ ಬಂದಾಗ ಯಾವತ್ತೂ ಧೈರ್ಯದಿಂದ ಆಡಿಲ್ಲ ಎಂದು ಕಾರ್ತಿಕ್ ವರ್ತೂರ್ ಬಗ್ಗೆ ಕಾರಣ ನೀಡಿದ್ದಾರೆ. ಮೈಕಲ್ ಕೂಡ ವರ್ತೂರ್ ಬಗ್ಗೆ ಟಾಸ್ಕ್ ಮಾಡಲ್ಲ ಅಂತ ಹಿಂದುಳಿದಿದ್ದಾರೆ ಎಂದು ಕಾರಣ ನೀಡಿದ್ದಾರೆ. ಸ್ಪರ್ಧಿಗಳು ನೀಡಿದ ಕಾರಣ ಕೇಳಿ ವರ್ತೂರ್ ಅವರು 5 ಲಕ್ಷದ ಒತ್ತಡದ ಗೇಮ್ ಇದ್ದಾಗಲೂ ನಾನು ಆಡುತ್ತೀನಿ ಎಂದೇ ಹೋಗಿದ್ದು. ಸ್ಪೋರ್ಟ್ಸ್ಮನ್ಶಿಪ್ ಅದು ಇದು ಅಂತ ಬಂದಾಗ ನಾನೇನು ಸ್ಪೋರ್ಟ್ಸ್ ಫೀಲ್ಡ್ ಇಂದ ಬಂದಿಲ್ಲ. ಎತ್ತು, ದನ, ಕರು ಅಂತ ಬಂದಾಗ ಸ್ಪೋರ್ಟ್ಸ್ನ ಹುಟ್ಟು ಹಾಕಿದ್ದೆ ನಾನು ಎಂದು ಹೇಳಿದ್ದಾರೆ. ಸದ್ಯ ಸ್ಪರ್ಧಿಗಳ ಬಹುಮತದ ಮೇಲೆ ವರ್ತೂರ್ ಈ ವಾರದ ಕಳಪೆ ಸ್ಪರ್ಧಿಯಾಗಲಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಆದರೆ ಇವೆಲ್ಲದಕ್ಕೂ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ. ಸ್ನೇಹಿತರೆ, ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.